ಇವತ್ತು ಗೌರಿಬಿದನೂರಿನ ಇಡಗೂರಿಗೆ ನಮ್ಮ ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು. ಬಾಬು ಅಂತ ನಮ್ಮ 12ನೇ ವಾರ್ಡಿನ ನಿವಾಸಿ, ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಡ್ರೈವರಾಗಿ ಕಾರ್ಯನಿರ್ವಹಿಸ್ತಾಯಿದ್ರು. ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ DC ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದರು. ಇವತ್ತು ಅವರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ. ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅವ್ರ ಶ್ರೀಮತಿಯವ್ರನ್ನ ಮತ್ತು ಬಾಬು ಅವ್ರ ತಾಯಿನ ಮತ್ತು ಬಾಬು ಅವ್ರ ಬ್ರದರ್ನ ಮಾತಾಡಿದ್ದೀನಿ. ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ 4,12,000 ಇನ್ನು 2 ದಿನದಲ್ಲಿ ಆ ಮಗು ಅಕೌಂಟಿಗೆ ಡಿಪಾಸಿಟ್ ಆಗುತ್ತೆ. ನಂತರ ಚಾರ್ಜ್ ಶೀಟ್ ಆದಮೇಲೆ ಇನ್ನೊಂದು 4.25 ಲಕ್ಷ ಮತ್ತೆ ಡಿಪಾಸಿಟ್ ಆಗುತ್ತೆ. ಆ ಮಗುಗೆ ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ. ನಾನು ಖಂಡಿತವಾಗೂ ಕೊಡಿಸ್ತೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ. ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ. ಮತ್ತು ಅವರು ಬ್ರದರ್ ಇದ್ದಾರೆ. ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ. ಆ ಹುಡುಗನಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ. ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಕೊಡಿಸ್ತೀನಿ ಸರ್. ಆದರೂ ರಾಜಕಾರಣ ಮಾತಾಡೋದನ್ನ, ಒಂದು ದಲಿತ ಸಮುದಾಯದ ಹುಡುಗ ನೇಣು ಹಾಕ್ಕೊಂಡು ಸತ್ತೋಗಿದ್ದಾನೆ. ಗೌರಿಬಿದನೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಮನೆಗೆ ಬಂದು ಸಾಂತ್ವನ ಹೇಳೋ ಸೌಜನ್ಯ ಬೇಡವಾ? ಎಲ್ಲದರಲ್ಲೂ ರಾಜಕಾರಣನ. ಆ ಕುಟುಂಬಕ್ಕೆ ಬಂದು ಬಾಬುಗೆ ಬಂದು ಒಬ್ಬ ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ. ಡೆತ್ ನೋಟಲ್ಲಿ ಬರೆದಿದ್ದಾನೆ. ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಛಲವಾದಿ ನಾರಾಯಣ ಸ್ವಾಮಿಯವರಾಗಲಿ ಭಾಳಷ್ಟು ಜನ BJP ಅವರು ಬಂದು ಇವ್ರ ಕುಟುಂಬದ ಹತ್ರ 10 ನಿಮಿಷ ಮಾತಾಡಿ. ಅಂದರೆ ದಲಿತರ ಸಾವಿಗೆ ಗೌರವನೇ ಇಲ್ವಾ? ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದಿದ್ರೆ ಸುಮ್ಮನೆ ಬಿಡೋರ? ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ. ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು DC ಆಫೀಸ್ ಹತ್ರ ತೀರೋಗಿದ್ದರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು. ಯಾಕೆಂದರೆ ದಲಿತರು ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಪಟ್ಟಿದ್ದಾರೆ. ದಲಿತರು, SC ST ಸಾವಿಗೆ ಗೌರವನೇ ಇಲ್ವಾ? ಆ ಹುಡುಗ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನಲ್ಲ ಸಾವಿಗೆ ಕಾರಣ ಅಂತ. ಅದು ಬಿಡಿ, ನಾನು ಹಸ್ತಕ್ಷೇಪ ಮಾಡಲ್ಲ. ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯಿತು, ಪೊಲೀಸವ್ರಾಯಿತು, ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ. ಆದರೆ ನನ್ನ ಕ್ವಶನ್ನು, ಒಬ್ಬ ಹುಡುಗ ಹಿಂಗೆ BJP ಅವ್ರ ಹೆಸರು ಬರೆದು ಸತ್ತೋದ್ರೆ ರಾಜಕಾರಣ ಬಿಡಿ, ಬಂದು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡವೇನ್ರಿ? ಇವತ್ತು ಮತ್ತೆ ಕೇಳ್ತಾ ಇರ್ತೀನಿ, ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಬಿಡೋರು ಇವತ್ತು ಟೌನ್ಗೆ. ದಲಿತರಲ್ವಾಣ? ಯಾರು ನಮ್ಮ ದಲಿತರ ಪಾಡೆ ಎಷ್ಟು ಅನುಭವಿಸ್ಬೇಕಷ್ಟೇ. ಇನ್ನೇನು ಮಾಡ್ತೀರಾ? ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನಲ್ಲಿ ನೋಡಿದ್ದೀರಾ? ಪಾಪ ಹುಡುಗ ಅಮಾಯಕ ಸತ್ತೋಗಿದ್ದಾನೆ, ಅವ್ರ ಕುಟುಂಬಕ್ಕೆ ಒಂದು ಆಧಾರ ಆಗೋಣ, ಯಾರೂ ಇಲ್ಲ. ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು. ಭಾಳ ನೋವಿನ ಸಂಗತಿ. ನೋಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಂಸದರೆ ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ. ನಾನು ಶಾಸಕ ಸ್ಥಾನ ಅಂದರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ, ಪವರ್ ಅಂದ್ಕೊಂಡಿಲ್ಲ. ನಾನು ಪವರ್ರೇ ಅಂದ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಅಣಕನೂರಲ್ಲಿರ್ತಿದ್ರಿ. ಮತ್ತೆ ಹೇಳ್ತಿದ್ದೀನಿ. ಆದರೆ ಒಂದು ಸಾವಲ್ಲಿ ನಾನು ರಾಜಕಾರಣ ಮಾಡಲ್ಲ. ಆದರೆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಸಿಗಬೇಕು. ನಾವು ಫೈಟ್ ಮಾಡ್ತೀವಿ. ಡೆತ್ ನೋಟ್ 4 ಪೇಜ್ ಬರೆದಿದ್ದಾನೆ, 25-30 ಲಕ್ಷ ಸರ್. ಅವ್ರ ತಂದೆಯವರು ಆಕ್ಸಿಡೆಂಟಲ್ಲಿ ತೀರೋದ್ರೆ 13 ಲಕ್ಷ ಇನ್ಶೂರೆನ್ಸ್ ದುಡ್ಡು ಬರುತ್ತೆ. ಅವ್ರ ತಾಯಿಯವ್ರು ಹೇಳಿದ್ದು 13 ಲಕ್ಷದ ಜೊತೆ ಮಿಕ್ಕಿದ ದುಡ್ಡೆಲ್ಲ ಹಾಕಿ ಎತ್ಕೊಂಡೋಗಿ ಕೊಡ್ತಾರೆ ಡ್ರೈವರ್ ಪೋಸ್ಟ್ಗೆ. ಪಾಪ ಈಗ ಹುಡುಗ ತೀರೋಗಿದ್ದಾನೆ. ಯಾರು ಅವ್ರ ಕುಟುಂಬದ ಕಣ್ಣೀರು ನೋಡೋರು ಯಾರು? ಆ BJP ಅಯೋಗ್ಯರಿಗೆ ಒಬ್ಬನಿಗಾದರೂ ಕಾಮನ್ ಸೆನ್ಸ್ ಇದೆಯಾ? ಅಲ್ಲೆಲ್ಲೋ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ಇಲ್ಲಿ ಬಂದು ಕಣ್ಣೀರು ಒರೆಸ್ಬೋದಲ್ವಾ? ಒಬ್ಬನಿಗೂ ಸುಮ್ಮನೆ ಮಾತಾಡ್ತಾರಷ್ಟೇ. ದಲಿತ ಸಮುದಾಯದ ಅಲ್ಲ ರೀ, ನನಗೆ ಅನಿಸ್ತಾ ಇದೆ ರೀ, ಬೇರೆ ಸಮುದಾಯದವ್ ನಂಗೆ ನೇಣು ಹಾಕ್ಕೊಂಡಿದ್ದಿದ್ರೆ ಇವತ್ತು ಸ್ಟೇಟ್ ಬಂದ್ ಆಗೋದ್ರಿ. ಸರ್, ಈಗ ನನಗೆ ಬಂದಿರೋ ಮಾಹಿತಿ, ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ, ಎಲ್ಲ ನಾಗರಿಕರಿಂದ. ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ. ಅಂದರೆ ದಲಿತ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಆ ಪೋಸ್ಟರ್ಸು ಇವ್ರು ಕಾರಲ್ಲಿ, ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ. ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ. ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ. ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜ್ ಅನ್ನೋರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಟಿದ್ದಾರೆ ಕಂಪ್ಲೇಂಟ್. ನನಗೆ ಗೊತ್ತಿಲ್ಲ. ಇವರು ಅಟೆಂಪ್ಟ್ ಟು ಮರ್ಡರು, ರಾಬರಿ, ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ, ಅಮೀಮ್ ಅನ್ನೋ ಹುಡುಗ. ಅವರು ಕೇಸ್ ಕೊಟ್ಟಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು ಹಸ್ತಕ್ಷೇಪ ಮಾಡಲ್ಲ, ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ. ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದರು. ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊಳ್ತಾರೆ. ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋಕ್ಕೆ ಹೋದ್ರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ. ಬಟ್ ಫರ್ದರ್ ತಾವೇ ಅನ್ನೋ
ಸರ್ ಈಗ ಸರ್ ವಿಶ್ವನಾಥ್ BJP ಅವರನ್ನು ಇದು ಮಾತ್ರ ಧರ್ಮಸ್ಥಳಕ್ಕೇನು ಇದು ಮಾಡಿ ಹೋಗ್ತಿದ್ದಾರಂತೆ ಇವ್ರ ಪರವಾಗಿ ಧರ್ಮಸ್ಥಳ ಉಳಿಸಿ ಅಂತ. ಸರ್ ವಿಶ್ವನಾಥ್ 16ನೇ ತಾರೀಕು ಯಲಹಂಕದಿಂದ ಧರ್ಮಸ್ಥಳಕ್ಕೆ 200 ಕಾರುಗಳಲ್ಲಿ ರ್ಯಾಲಿ ನಡೆಸಿ ಧರ್ಮಸ್ಥಳ ಉಳಿಸಿ ಅಂತ ಅಭಿಯಾನ ಮಾಡ್ತಾರೆ. ವಿಶ್ವಣ್ಣ ಅಲ್ಲಿ ಹೋಗ್ತಾ ಇದಾರಲ್ಲ ಅದು ಅವ್ರ ವೈಯಕ್ತಿಕ. ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರಲ್ಲ, 8 ಕಿಲೋಮೀಟರ್ ಇಡಿಗ್ನೂರಿಗೆ ಬರಬಾರ್ದಾಗಿತ್ತಾ ಏನು ವಿಶ್ವಣ್ಣ? ನೆನ್ನೆ ಗೌರಿಬಿದನೂರಿಗೆ ಬಂದಿದ್ರು ತಾನೆ, 8 ಕಿಲೋಮೀಟ್ರಲ್ಲಿ ತಾನೇ ಇಡಿಗ್ನೂರಿಗೆ ಇರೋದು. 8 ಕಿಲೋಮೀಟರ್ ಇಡಿಗ್ನೂರು ಕಾಣಿಸ್ತಿಲ್ಲ, ನಿಮಗೆ 400 ಕಿಲೋಮೀಟರ್ ಇರೋ ಧರ್ಮಸ್ಥಳ ಕಾಣಿಸ್ತಿದೆ. ಏನೋ ನನಗೆ ವಿಶ್ವಣ್ಣ ಮೇಲೆ ಗೌರವ ಇದೆ, ಒಳ್ಳೆ ವ್ಯಕ್ತಿಗಳವರು. ಭಾಳ ಬೇಜಾರು ಅಂದರೆ ಒಂದು ಕಾಲದಲ್ಲಿ ಕೋವಿಡ್ ಕಳ್ಳ ಅಂತ ಕಳೆದವರೇ ನಿನ್ನೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಿ